ತಥಾಗತ ಗೌತಮ ಬುದ್ಧ ಹಾಗೂ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಪೂಜ್ಯ ಬಂತೇಜಿ ಅವರು, ಪೂಜ್ಯ ಪಂಚಾಕ್ಷರಿ ಮಹಾಸ್ವಾಮಿಗಳವರು, ನಮ್ಮ ಹಾಲಿ ಶಾಸಕರು, ಮಾಜಿ ಶಾಸಕರು, ಹಾಗೆ ನಮ್ಮ ಸಮುದಾಯದ ಹಿರಿಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಗಲ್ದಾಳೆ, ರಮೇಶ್ ಡಾಕುಲಗಿ, ಮಾರುತಿ ಬೌದ್ಧೆ, ಪಾಸ್ವಾನ್ಜಿ ಅವರು, ಕಲ್ಯಾಣರಾವ್ ಭೋಸ್ಲೆ ಅವರು, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪುತ್ಥಳಿ ಅನಾವರಣ ಮಾಡಿರ್ತಕ್ಕಂಥ ಸಂಸ್ಥೆ ನಗರದ ಎಲ್ಲ ಪದಾಧಿಕಾರಿಗಳು, ತಾಯಂದಿರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತೆ ತಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲ ಬಾರಿಗೆ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಬೇಕು. ಇಡೀ ದೇಶ, ರಾಜ್ಯ ತುಂಬೆಲ್ಲ ಬಾಬಾ ಸಾಹೇಬರ ಪ್ರತಿಮೆಗಳು, ಬಾಬಾ ಸಾಹೇಬರ ವಿಚಾರಗಳು, ಬಾಬಾ ಸಾಹೇಬರ ಚಿಂತನೆಗಳು ಎಲ್ಲಾ ಕಡೆ ನಡೀತಾ ಇದೆ, ಪ್ರತಿಯೊಂದು ಕಡೆ ನಡೀತಾ ಇದೆ. ಬಾಬಾ ಸಾಹೇಬರ ಪುತ್ಥಳಿಯನ್ನ ಅನಾವರಣ ಮಾಡಿದ್ದೀವಿ ಅಂದ್ರೆ ಯಾಕೆ ಮಾಡಿದ್ದೀವಿ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಯಾರು ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ. ನನಗೆ ಒಂದು ಊರಿನಲ್ಲಿ ಅನಿಲ್ ಬೆಲ್ದಾಳೆ ಅವರೇ ಬಾಬಾ ಸಾಹೇಬ್ ಪ್ರತಿಮೆ ಉದ್ಘಾಟನೆ ಮಾಡಬೇಕು ಅಂತ ಕರೆಸಿದ್ರು. 2001 ಇಸ್ವಿ, 23 ವರ್ಷದ ಹಿಂದಿನ ಮಾತು. ಅದು ಬಾಬಾ ಸಾಹೇಬ್ರದ್ದು 12 ಅಡಿ ಪುತ್ಥಳಿ ಮಾಡಿಸಿದ್ದಾರೆ, ಕಂಚಿಂದು. ಅದು ಓಪನ್ ಮಾಡಲೇ ಇಲ್ಲ ಅವರು. ಅದು ಮುಖ ಎಲ್ಲ ಕಟ್ಟಿ ಇದೇ ತರ ಎಲ್ಲ ಕಟ್ಟಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ಹಾಕಿದ್ದಾರೆ, ಅದ್ಭುತ ಗ್ರನೈಟ್ ಹಾಕಿದ್ದಾರೆ, ಓಪನ್ ಮಾತ್ರ ಮಾಡಿದ್ರು. ನಾನು 2001ರಲ್ಲಿ ಅದು ಪ್ರತಿಮೆ ಆಗಿರೋದು. ಮತ್ತೆ ಉದ್ಘಾಟನೆ ಮಾಡ್ರಪ್ಪ, ಅನಾವರಣ ಮಾಡಿದ್ರೆ ಇಲ್ಲ ಸ್ವಾಮಿ ನಾವು ಮಾಡಲ್ಲ. ಇದೆಂತ ನನ್ನ ಮಕ್ಕಳು ಬೇಮಾರಿ, ನನ್ನ ಮಕ್ಕಳು ಪ್ರತಿಮೆ ಉದ್ಘಾಟನೆ ಮಾಡ್ರು ಅಂದ್ರೆ ಬೇಡ ಅಂತದಲ್ಲ ಇವು ಅಂತ ಹೇಳಿ ನಾನು ಎದಕ್ ಬೇಡ ಅಂತವ್ರೆ ಅಂತ ನಾನು ಒಂದಿನ ಪರ್ಸನಲ್ ಹೋಗಿದ್ದೆ. ರಾತ್ರಿ ಟೈಮಲ್ಲಿ ಹೋಗಿ ಅಲ್ಲಿ ಊರಿನ ಮುಖಂಡರು ಕರೆದು, ಎದಕ್ ನೀವು ಉದ್ಘಾಟನೆ ಮಾಡ್ತಿಲ್ಲ, ಇದನ್ನ ಯಾರ ಕಾಯ್ತಿದ್ರಿ? MP ಕಾಯ್ತೀರಾ, MLA ಕಾಯ್ತೀರಾ, ಮಿನಿಸ್ಟರ್ ಕಾಯ್ತೀರಾ, ಅಥವಾ ಕಾಂಗ್ರೆಸ್ನವರು ಕಾಯ್ತಾರೆ, BJP ಅವರು ಕಾಯ್ತಾರೆ, JDS ಅವರು ಕಾಯ್ತಾರೆ ಅಂತ ಕೇಳಿದೆ. ಅವ್ರು ಏನ್ ಹೇಳಿದ್ರಿ, ಸ್ವಾಮಿ ಬಾಬಾ ಸಾಹೇಬ್ರದ್ದು ಪ್ರತಿಮೆ ನಾವು ಮಾಡಿಸಿದೀವಿ ಕರೆ, ಅದನ್ನ ಉದ್ಘಾಟನೆ ಮಾಡಿ ಅದನ್ನ ಅನಾವರಣ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಯೋಗ್ಯತೆ ಇರಬೇಕು, ನಮ್ಗೆ ಆ ಯೋಗ್ಯತೆ ಇಲ್ಲ ಅಂದ. ನಮಗ್ ಜನ ಯೋಗ್ಯತೆ ಇರ್ಬೇಕಲ್ಲ ಸ್ವಾಮಿ ಅಂತ. ಅವ್ರು ಓದೇ ಇಲ್ಲ, ಬಿಲ್ಕುಲ್ ಓದೇ ಇಲ್ಲ ಯಜಮಾನ, ಊರಿನ ಯಜಮಾನ. ಒಂದಿಷ್ಟು ಯೋಗ್ಯತೆ ಬೇಕಲ್ಲ ನಮ್ಗೆ ಎಂದ. ನನಗೆ ಆಶ್ಚರ್ಯ ಏನಪ್ಪ ಹಿಂಗೆ ಹೇಳ್ತೀನಿ, ಏನ್ ಯೋಗ್ಯತೆ ಅಂದೆ. ಇನ್ನೊಂದು 10 ವರ್ಷ ಹಂಗೆ ಇರಲಿ ಅದು ಬಾಬಾ ಸಾಹೇಬರು. ಒಂದು 10 ವರ್ಷ ಆದ್ಮೇಲೆ ಗುರುಗಳೇ ನೀವೇ ಬಂದು ಉದ್ಘಾಟನೆ ಮಾಡೋದಂತೆ ಅಂತ ಹೇಳಿ ಕಳಿಸ್ತಾವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆಯ್ತು, 2022ರಲ್ಲಿ ಇಡೀ ಊರವರೆಲ್ಲ ಬಂದ್ರು, ಒಳ್ಳೆ ಬಸ್ ಮಾಡ್ಕೊಂಡು ಬಂದ್ರು ಮೈಸೂರಿಗೆ. ಸ್ವಾಮಿ ಈಗ ಉದ್ಘಾಟನೆ ಮಾಡೋಣ ಅಂದ್ರೆ, ಏನಪ್ಪ ಈಗ ಉದ್ಘಾಟನೆ ಮಾಡೋಣ ಅಂದ್ರೆ ಏನ್ ಸಮಾಚಾರ ಅಂತ ಕೇಳಿದೆ ನಾನು. ನೀವು ಬಂದೇ ಊರಿಗೆ ಗೊತ್ತಾಗುತ್ತೆ, ಈಗ ಉದ್ಘಾಟನೆ ಮಾಡೋಣ ಅಂದ್ರೆ. ಆಯ್ತು, ಊರಿಗೆ ಉದ್ಘಾಟನೆ ಮಾಡೋಣ ಅಂತ ಹೋದ್ರೆ ಆ ಊರಲ್ಲಿ 2 ತಹಸೀಲ್ದಾರ್, 2 ಅಸಿಸ್ಟೆಂಟ್ ಕಮಿಷನರ್, 9 ಜನ PDO, 2 ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್, ರೆಡಿಯಾಗಿ ಕಾರ್ ನಿಂತವು, ಸರ್ಕಾರಿ ವಾಹನಗಳು ನಿಂತವು. ಯಜಮಾನ ಹೇಳ್ತಾನೆ, ಈ ಉದ್ಘಾಟನೆ ಮಾಡಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ, ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ, ಅಂಬೇಡ್ಕರ್ ಪುತ್ಥಳಿ ಮಾಡ್ಲಿಕ್ಕೆ ನಮಗೆ ಯೋಗ್ಯತೆ ಬೇಕಲ್ಲ. ಈಗ ನಮ್ಗೆ ಯೋಗ್ಯತೆ ಸಿಕ್ಕದೆ ತಹಸೀಲ್ದಾರ್ ಆಗಿದ್ದೀವಿ, AC ಆಗಿದ್ದೀವಿ, ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಆಗಿದ್ದೀವಿ, PDOಗಳಾಗಿದ್ದೀವಿ. ಈಗ ನಮ್ಮ ಊರಿಗೆ ಘನತೆ ಬಂದಿದೆ, ಗೌರವ ಬಂದಿದೆ, ಡಿಗ್ನಿಟಿ ಬಂದಿದೆ, ಸೆಲ್ಫ್ ರೆಸ್ಪೆಕ್ಟ್ ಬಂದಿದೆ. ಇದು ಅಂಬೇಡ್ಕರ್ ಆಸೆ. ಈಗ ಇನಾಗ್ರೇಷನ್ ಮಾಡಿ ಅಂತೇಳಿ 2022ರಲ್ಲಿ ಮಾಡಿಸಿದ್ರು ಅನಿಲ್ ಬೆಲ್ಲಾಳಿ ಅವರೇ.
ನನಗೆ ಅವತ್ತಿಂದ ಇವತ್ತಿನವರೆಗೂ ಬಾಬಾ ಸಾಹೇಬರ ಪ್ರತಿಮೆಯನ್ನು ನಾವೇನಾದ್ರು ಅನಾವರಣ ಮಾಡಬೇಕು ಅಂದ್ರೆ ನಮಗೊಂದಷ್ಟು ಯೋಗ್ಯತೆ ಇರಬೇಕು, ನಮಗೊಂದಷ್ಟು ಘನತೆ ಇರಬೇಕು, ನಮಗೊಂದಿಷ್ಟು ಸ್ವಾಭಿಮಾನ ಇರಬೇಕು, ನಮಗೊಂದಿಷ್ಟು ಶಿಕ್ಷಣದ ಮೌಲ್ಯ ಗೊತ್ತಿರ್ಬೇಕು. ಈಗ ಇಲ್ಲಿ ಪ್ರತಿಮೆ ಯಾಕೆ ಮಾಡಿದ್ದೀವಿ, ಏನಕ್ಕೆ ಮಾಡಿದೀವಿ? ಪ್ರತಿಮೆ ಸುಮ್ಮನೆ ಬಂದಿಲ್ಲ. ಸಾಹೇಬರ ಪುತ್ಥಳಿಗಳು ಊರ್ ಎಲ್ಲ ಬೀದರ್ ಎಲ್ಲಾ ಊರಲ್ಲೂ ಪುತ್ಥಳಿಗಳವು. ನನಗನ್ನಿಸ್ತದೆ ಬಾಬಾ ಸಾಹೇಬರು ಜೀವಂತವಾಗಿದ್ದಾರೆ ಎನ್ನುವುದಾದ್ರೆ ಎಲ್ಲೆಲ್ಲಿ ಪುತ್ಥಳಿಗಳ ಅನಾವರಣ ಆಗಿದೆ ಅಲ್ಲಲ್ಲಿ ಒಬ್ಬ ತಹಸೀಲ್ದಾರ್, ಒಬ್ಬ DC, ಒಬ್ಬ ಜಡ್ಜ್ ಆದ್ರೆ ಮಾತ್ರ ಆ ಬಾಬಾ ಸಾಹೇಬರ ಪುತ್ಥಳಿಗೆ ಒಂದು ಜೀವಂತಿಕೆ ಬರ್ತದೆ. ಇಲ್ಲದೆ ಇದ್ರೆ ಪುತ್ಥಳಿಗೂ ಜೀವ ಇರಲ್ಲ, ನಮಗೂ ಜೀವ ಇರಲ್ಲ. ಏನು ಪ್ರೊಫೆಸರ್, ಮನೆಯಲ್ಲೂ ನಾವು ಸಹ ಸ್ಟ್ಯಾಚ್ಯೂಗಳೇ ಆಗಿರ್ತೀವಿ, ಜೀವ ಇರಲ್ಲ. ಯಾವುದಾದ್ರೂ ಗ್ರಾಮದಲ್ಲಿ 2437 ಹಳ್ಳಿಗಳನ್ನ ನಾನು ಭೇಟಿ ಕೊಟ್ಟಿದ್ದೇನೆ. ಬಾಬಾ ಸಾಹೇಬರು ಜೀವಂತ ಇದಾರಪ್ಪ ಇಲ್ಲಿ ಅಂದ್ರೆ, ಬಾಬಾ ಸಾಹೇಬ್ ಎಲ್ಲಿ ಜೀವಂತ ಇದ್ದಾರೆ ಅಂದ್ರೆ ಅಲ್ಲಿ ಶಿಕ್ಷಣ ವಿಜೃಂಭಿಸಬೇಕು. ಅದಕ್ಕೆ ಗಲ್ಲಾಳ್ ಸಾರ್ ನಾವು ತಮಿಳುನಾಡಿನ ಶರವಣಪಟ್ಟಿ ಹೋಗಿದ್ವಿ. ಶರವಣಪಟ್ಟಿ ಒಳಗಡೆ ಒಬ್ಬ ಹೆಣ್ಮಗಳು DC, ಮಳೆ ಗಿಳೆ ಏನು ಹಾಕಿಲ್ಲ, ಚೈನು ಹಾಕಿಲ್ಲ, ಒಂದು ಉಂಗುರನು ಹಾಕಿಲ್ಲ, ಏನು ಸುಮ್ಮನೆ ಸರಳವಾಗೇ ಇದ್ಲು. ಅವಳು IRS ಆಫೀಸರ್. ನಾವು ಮತ್ತೆ ನಮ್ಮ ಮಾನಸನ್ ಮುನಿಯಪ್ಪ ನಾವೆಲ್ಲ 8 ಜನ ಹೋಗಿ ಅಲ್ಲ, ಈ ಬಿಕೇಮ್ ಡಿಸ್ಟ್ರಿಕ್ಟ್ ಕಮಿಷನರ್. ತಂಜಾವೂರು ನೀವು DC ಆಗಿ ಯಾಕೆ ಚೈನು, ಬಂಗಾರ, ಬಳೆ, ಒಂದು ಉಂಗುರ, ಒಂದು ವಾಚರು ಕಟ್ಟಿಲ್ವಲ್ಲ ಅಂತ ಕೇಳಿದ್ವಿ ನಾವು. ಸ್ವಾಮಿಗಳೇ ಆಫೀಸಿಗೆ ಬನ್ನಿ ಅಂತ ಆಫೀಸಿಗೆ ಕರ್ಕೊಂಡು ಹೋಗಿ ಕಾಫಿ ಕೊಟ್ಟರು. ಕಾಫಿ ಕುಡ್ದೆ ಆದ್ಮೇಲೆ, ಸ್ವಾಮಿ ನಮ್ಮಪ್ಪ ಗೌಂಡಿ ಕೆಲಸ ಮಾಡ್ತಿದ್ದ, ಜಗದೀಶ್ ಅಂತ ಗೌಂಡಿ ಕೆಲಸ ಮಾಡ್ತಿದ್ದ. ನಮ್ಮ ತಾಯಿ ಮಾರವಾಡಿ ಸೇಟು ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ಲು. 2014ರಲ್ಲಿ ಡಿಸ್ಟಿಂಕ್ಷನ್ ಬಂದು ನಾನು ಇವತ್ತು ತಂಜಾವೂರಿನಲ್ಲಿ DC ಆಗಿದ್ದೀನಿ. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುಣ ನನ್ನಲ್ಲಿದೆ. ನಮ್ಮ ತಾಯಿ ಒಂದು ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾಳೆ. ಏನ್ ಪ್ರಾಮಿಸ್ ಅಮ್ಮ? ಮಗಳೇ, ಯಾವ ಕಾರಣಕ್ಕೂ ನೀನು ವಾಚ್ ಕಟ್ಟಬಾರ್ದು, ನಮಗೂ ಮನೆ ಕಟ್ಟಬಾರ್ದು. ಇನ್ನೂ ಸೀಟ್ ಮನೇಲಿ ಇದ್ದಾರೆ, ಟಿನ್ ಮನೇಲಿ. ಯಾವ ಕಾರಣಕ್ಕೂ ನೀನು ವಾಚ್ ಕಟ್ಟಬಾರ್ದು, ಉಂಗುರ ಹಾಕಬಾರ್ದು, ನಮಗೂ ಮನೆ ಕಟ್ಟಿಸ್ಬಾರ್ದು. ನೀನು ನಿನ್ನ ತರ 5 ಜನ DC ಮಾಡೋವರೆಗೂ ನಮಗೆ ಮನೆ ಕಟ್ಟಕ್ ಕೊಡುದು, ನಮಗೆ ವಾಚ್ ಕಟ್ಟಕ್ ಕೊಡುದು, ಏನು ಕಟ್ಟಕ್ ಕೊಡುದು ನೀನು ಅಂತ ನನಗೆ ಪ್ರಾಮಿಸ್ ಮಾಡ್ಕೊಂಡಿದ್ದಾಳೆ. ಈಗ 3 ಜನ ಮಾಡಿದ್ದೀನಿ, ಇನ್ನಿಬ್ಬರು ಮಾಡಬೇಕು ಸ್ವಾಮಿಗಳೇ. ನಾವು ಎಷ್ಟು ಮಾಡಿದ್ದೀನಿ? 3 ಜನ ಮಾಡಿದ್ದೀನಿ ಈಗಾಗಲೇ, ಇನ್ನಿಬ್ಬರು ಮಾಡಬೇಕು. ಅದಕ್ಕೆ ನಾನು ಇನ್ನು ಇಲ್ಲ. ಆದ್ರೆ ಹಳ್ಳಿಗಾಡಿನಲ್ಲಿ ನನ್ನ ಜನರನ್ನ ತಿರುಗಿ ನೋಡ್ತಾ ಇಲ್ಲ. ಅನ್ನತ್ತು ಎಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ರ ಕನಸನ್ನ ನನಸು ಮಾಡಬೇಕು ಅಂತ ನಾವೆಲ್ಲ ಬೀದರ್ ಹಿಡ್ಕೊಂಡು ಇಡೀ ಚಾಮರಾಜನಗರದ ಗಡಿ ಭಾಗದವರೆಗೂ ನಾವು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಯಾತಕ್ಕೆ ಅಂದ್ರೆ, ಬಾಬಾ ಸಾಹೇಬ್ರ ಕನಸನ್ನು ನನಸು ಮಾಡ್ಲಿಕ್ಕೆ ಈ ದೇಶದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿ, ಸಂವಿಧಾನ ಜಾರಿಯಾಗಿ ಇಷ್ಟು ವರ್ಷ ಆದ್ರೂ ಒಬ್ಬ ಶೋಷಿತ ಸಮುದಾಯದವರು ಪ್ರಧಾನಿ ಆಗಕ್ಕಾಗಿಲ್ಲ, ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಕ್ಕಾಗಿಲ್ಲ ಅಂದ್ರೆ ಅಂಬೇಡ್ಕರ್ ಅವರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ? ಏನ್ ಮಾಡ್ತಿದ್ದೀವಿ ನಾವು? ಅವ್ರ ಸಮಾಧಾನ ಆಗುತ್ತಾ? ಅವ್ರಿಗೆ ನೆಮ್ಮದಿ ಸಿಗುತ್ತಾ? ಅವರು ಏನಂತ ಹೇಳಿದ್ದಾರೆ ಅಂತ ಅಂದ್ರೆ, ರತ್ತು ಜೊತೆನಲ್ಲಿ, ರತ್ತು ನನ್ನ ಕಣ್ಣೀರು ಇವತ್ತು ನನ್ನ ಸ್ಟಡಿ ರೂಮ್ ನ ಲೈಟ್ ನ ಯಾಕೆ ಆಫ್ ಮಾಡಿದ್ದೀನಿ ಅಂದ್ರೆ, ಕತ್ತಲೆ ಕೋಣೆಯನ್ನ ಯಾಕೆ ಕೂತಿದ್ದೀನಿ ಅಂದ್ರೆ, ನಾನು ಬಹಳ ಭರವಸೆ ಇಟ್ಟಿದ್ದೆ. ನನ್ನ ವಿದ್ಯಾವಂತ ನೌಕರರ ಮೇಲೆ, ವಿದ್ಯಾವಂತ ಜನರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದೆ. ರತ್ತು ಅವರು ತಮ್ಮ ಮುಕ್ತಿ ಬಂದಂತ ಜನಾಂಗವನ್ನು ತಿರುಗಿ ನೋಡಿಲ್ಲ, ಇದುವರೆಗೂ ತಿರುಗಿ ನೋಡಿಲ್ಲ ಅವರು. ಹಾಗಾಗಿ ಮುಂದೆ ನನಗೆ ಆಯಸ್ಸಿಲ್ಲ, ಕಾಲು ಊದ್ಕೊಂಡಿದೆ.
ಕಣ್ಣು ಕಾಣ್ತಾ ಇಲ್ಲ. ನನ್ನ ಹಳ್ಳಿಗಾಡಿನ ಜನರ ಬದುಕನ್ನು ಕಟ್ಟಲಿಕ್ಕೆ ನನ್ನ ಕೈಲಿ ಕಷ್ಟ ಆಗ್ತಾ ಇದೆ. ಹಳ್ಳಿಗಾಡಿನ ಜನರ ಮೈ ಮೇಲೆ ಬಟ್ಟೆ ಕೊಡಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ರತ್ತು 4 ಮಕ್ಕಳನ್ನ ಕಳ್ಕೊಂಡಿರತ್ತು. ನನ್ಗೇನ್ ಬೇಜಾರಿಲ್ಲ. ನನ್ನ ಹೆಂಡತಿ ರಮಾ ನನ್ ಬಿಟ್ಟು ಅಲ್ಲೋ ನನ್ಗೇನ್ ಬೇಜಾರಿಲ್ಲ. ನನ್ನ ಇಡೀ ಸಮಗ್ರ ಕುಟುಂಬವನ್ನೇ ನಾನು ಬೆಂಕಿಯಲ್ಲಿ ಸುಟ್ಟುಕೊಂಡೆ, ನನಗೇನ್ ಬೇಜಾರಿಲ್ಲ. ಆದ್ರೆ ನನ್ನ ಜನರ ವಿಮೋಚನೆಗೋಸ್ಕರವಾಗಿ, ನನ್ನ ಜನರ ಬದುಕನ್ನ ಬದಲಾಯಿಸಲಿಕ್ಕೋಸ್ಕರವಾಗಿ ನನ್ನ ಕುಟುಂಬನೇ ತ್ಯಾಗ ಮಾಡಿದೆ ಹೊರತು ನಾನು 5 ಸಮಾಧಿಗಳನ್ನ ಕಟ್ಟಿದೆ ನನ್ನ ಸಮುದಾಯಕ್ಕೋಸ್ಕರವಾಗಿ. 5 ಸಮಾಧಿಗಳು, ಒಂದಲ್ಲ ಎರಡಲ್ಲ, 5 ಸಮಾಧಿಗಳ ಮೇಲೆ ನನ್ನ ಜನ ಏನ್ ಮಾಡ್ತಿದ್ದಾರೆ? 5 ಸಮಾಧಿಗಳ ಮೇಲೆ ಏನ್ ಮಾಡ್ತಿದ್ದಾರೆ? ದೇಶ ಆಳ್ತಿದಾರ? ರಾಜ್ಯ ಆಳ್ತಿದಾರ? ಗುಲಾಮರಾಗ್ತಿದ್ದಾರೆ. ಈ ದುಃಖ ನಾನು ಸಹಿಸ್ಕೊಳಕ್ ಆಗ್ತಿಲ್ಲ ರತ್ತು. ಈ ನೋವನ್ನ ಯಾರ ಜೊತೆ ಹೇಳಿರತ್ತು ನಾನು. ಅದಕ್ಕೆ ನನ್ನ ಕೋಣೆ ಇವತ್ತು ಕತ್ತಲ ಕೋಣೆ ಆಗಿದೆ ಅಂತಾರೆ ಬಾಬಾ ಸಾಹೇಬ್. ಬೀದರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ಪಟ ಅನುಯಾಯಿಗಳಿದ್ದೀರಿ. ನೀವು ಬರೀ ಅಭಿಮಾನಿಗಳಲ್ಲ. ಅಭಿಮಾನಿಗಳಂದ್ರೆ ಜೈ ಭೀಮ್ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಹಂಗಿರ್ತಾರೆ, ಜೈಘೋಷ ಮಾಡ್ತಾರೆ. ಅನುಯಾಯಿಗಳು ಜೈಘೋಷ ಮಾಡೋದಕ್ಕಿಂತ ಅದನ್ನು ಅನುಸರಿಸ್ತಾರೆ. ಬಾಬಾ ಸಾಹೇಬ್ರು ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪಿ ಅನುಸರಿಸ್ತಾರೆ. ಆದ್ರೆ 70% ಬೀದರ್ನ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನೀವು ಇದಿರಿ ಅಂತ ನನಗೆ ಬಹಳ ಹೆಮ್ಮೆಯಿಂದ ನಾವು ಈ ಭಾಗಕ್ಕೆ ಹೆಚ್ಚು ಬೀದರ್ದಾಗ ಬರ್ತೀವಿ ನಾವು. ಆದ್ರೆ ಅದನ್ನ ಜೀವಂತವಾಗಿ ಇಡಬೇಕಲ್ಲ. ಬಾಬಾ ಸಾಹೇಬನ್ನ ಜೀವಂತವಾಗಿ ಇಡಬೇಕಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಂಬೇಡ್ಕರ್ ಭವನಗಳನ್ನ ಜ್ಞಾನದ ಕೇಂದ್ರಗಳಾಗಿ ಪರಿವರ್ತನೆ ಮಾಡಬೇಕು. ಸ್ಟಡಿ ಸೆಂಟರ್ನ ಮಾಡ್ಬೇಕು. ನೀವು ನಿಮ್ಮ ಪರವಾಗಿ ಯಾವುದೇ ಸರ್ಕಾರಗಳು ಕೆಲಸ ಮಾಡೋದಿಲ್ಲ. ಯಾವ ಸರ್ಕಾರಗಳು ನಿಮ್ ಪರವಾಗಿಲ್ಲ. ಬಾಬಾ ಸಾಹೇಬ್ ಹೇಳಿದರೆ ಕಾಂಗ್ರೆಸ್ ಕಂಟ್ರೋಲ್ ಬೈ ಕಾಶ್ಮೀರಿ ಬ್ರಾಹ್ಮಣ್, ಬಿಜೆಪಿ ಅಂಡ್ ಸಂಘ ಪರಿವಾರ ಕಂಟ್ರೋಲ್ಡ್ ಬೈ ಚಿತ್ಪಾಯಿ ಬ್ರಾಹ್ಮಣ್, ಸಿಪಿಎಂ ಸಿಪಿಐ ಕಂಟ್ರೋಲ್ಡ್ ಬೈ ವೆಸ್ಟ್ ಬೆಂಗಾಲ್ ಬ್ರಾಹ್ಮಣ್. ಯಾಕೆ ಸರ್? ಯಾವ ನಮ್ಮ ಪರವಾಗಿರಲ್ಲ. ಆದ್ರೆ ನಮ್ಮ ಪರವಾಗಿ ಇರೋದು ಯಾವುದು ಅಂದ್ರೆ ನಾನು ಜೀವಂತ ಇರೋದು, ಬಾಬಾ ಸಾಹೇಬರು ಜೀವಂತ ಇರೋದು ಪುತ್ಥಳಿಲಿ ಅಲ್ಲ, ನನ್ನ ಸಂವಿಧಾನದ ಪ್ರತಿಯೊಂದು ಪೇಜಲ್ಲೂ ನಾನು ಜೀವಂತ ಇದ್ದೀನಿ. ಅಲ್ಲೇ ಜೀವಂತ ಇದ್ದೀನಿ. ನನ್ನ ಸಂವಿಧಾನವನ್ನು ನೀವು ಉಳಿಸ್ಕೊಂಡ್ರೆ ಸಾಕು. ಖಂಡಿತವಾಗಲೂ ಸಂವಿಧಾನದಲ್ಲಿ ನಾನು ಜೀವಂತ ಇದ್ದೀನಿ. ಆ ಸಂವಿಧಾನದ ಪ್ರಿಯಾಂಬಲ್ ನಮ್ಮ ಹೆಣ್ಮಗಳು ಹೇಳಿದ್ರು. ಈಗ ದೇಶದ ಏಕತೆ, ಸಮಗ್ರತೆ, ಅಖಂಡತೆಯನ್ನು ಪದ ಬಳಸಿದ್ರಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಸಮತಾ ಸೈನಿಕ ದಳದ ಎಲ್ಲಾ ಸೈನಿಕರು ಕೂತಿದ್ದೀರಿ. ಈ ದೇಶವನ್ನ ಕಾಪಾಡ್ತಾ ಇರ್ತಕ್ಕಂಥದ್ದು ಮೋದಿ ಸರ್ಕಾರನೂ ಅಲ್ಲ, ಸೋನಿಯಾ ಗಾಂಧಿ ಸರ್ಕಾರನೂ ಅಲ್ಲ, ಮಮತಾ ಬ್ಯಾನರ್ಜಿ ಸರ್ಕಾರನೂ ಅಲ್ಲ. ಈ ದೇಶವನ್ನ ಕಾಪಾಡ್ತಿರ್ತಕ್ಕಂಥ ಏಕೈಕ ಸರ್ದಾರ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ ಇರಲಾಗಿ ದೇಶ ಉಳ್ಕೊಂಡಿದೆ. ಪಾರ್ಟಿಗಳಿಂದ ಅಲ್ಲ, ಪಕ್ಷಗಳಿಂದ ಅಲ್ಲ. ಪಕ್ಷ ಬರ್ತಾವು, ಪಕ್ಷ ಹೋಗ್ತಾವ. ದೇಶವನ್ನ ರಕ್ಷಣೆ ಮಾಡಿರೋದು ಯಾವುದು? ಸಂವಿಧಾನ. ಆ ಸಂವಿಧಾನದ ಬಗ್ಗೆ ಸಂವಿಧಾನದ ಸಭೆ ನಡೀತಾ ಇರ್ತದೆ. ಖಾಂಡೇಕರ್ ಇದ್ದಂತ್ಕೊಂಡು ಹೇಳ್ತಾರೆ, H.J. ಖಾಂಡೇಕರ್, ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಆನರಬಲ್ ಪ್ರೆಸಿಡೆಂಟ್, ಇವತ್ತು ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಸಂವಿಧಾನ ಸಭೆಯಲ್ಲಿ ಡಾಕ್ಯುಮೆಂಟೇಶನ್ ಇದೆ. ಈ ದೇಶದಲ್ಲಿ ಒಂದು ಸಂವಿಧಾನ ಇತ್ತು ಹಿಂದೆ, ಹೆಣ್ಣು ಮಕ್ಕಳು ಗ್ಲೌಸ್ ಹಾಕಂಗಿಲ್ಲ. ಹೆಣ್ಣು ಮಕ್ಕಳು ಗ್ಲೌಸ್ ಹಾಕಂಗಿರ್ಲಿಲ್ಲ. ಎಲ್ಲಿ? ಪಕ್ಕದಲ್ಲಿ ತಂಜಾವೂರಲ್ಲಿ, ತಿರುವಾಂಕೂರಲ್ಲಿ ಗ್ಲೌಸ್ ಹಾಕಂಗಿಲ್ಲ. ಯಾಕೆ ಬ್ಲೌಸ್ ಹಾಕಂಗಿಲ್ಲ ಅಂದ್ರೆ ಸ್ತನಗಳಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಆದೇಶ ಮಾಡಿದ ರಾಜ. ಬ್ರೆಸ್ಟ್ ಟ್ಯಾಕ್ಸ್ ಅಂತ.
ಹೆಣ್ಣು ಮಕ್ಕಳ ಎದೆಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಆರ್ಡರ್ ಮಾಡಿದ್ದ. ಸ್ವಲ್ಪ ತಲೆಯಲ್ಲಿ ಕೇಳಿಸ್ಕೋಬೇಕು ನೀವು, ಈ ದೇಶ ಎಂತ ದೇಶ ಅಂತ. ಟ್ಯಾಕ್ಸ್ ಅನ್ನ ಕಟ್ಲಿಕ್ಕೆ ಆಗದೇನೆ ಒಬ್ಬ ಹೆಣ್ಣುಮಗಳು ತನ್ನ ಎದೆಯನ್ನೇ ಬಾಳೆ ಎಲೆಗಳು ಕೂದು ಇಟ್ಟುಬಿಡ್ತಾಳೆ ಕೇರಳದಲ್ಲಿ. ಇಂಥ ದೇಶ, ಈ ದೇಶಕ್ಕೆ ಹೆಣ್ಣು ಮಕ್ಕಳನ್ನ ರವರವ ನರಕದಲ್ಲಿಟ್ಟಿತ್ತು ಮನು ಸಂವಿಧಾನ. ಖಂಡೇಕರ್ ಹೇಳೋ ಮಾತಿದು. ಆದ್ರೆ ನನಗಿವತ್ತು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನವನ್ನ ಈ ಸಭೆ ಒಳಗಡೆ ನಾನು ಏನಂತ ಕರಿತೀನಿ ಅಂದ್ರೆ, ಒನ್ ಇಸ್ ಎ ಮನು ಕಾನ್ಸ್ಟಿಟ್ಯೂಷನ್, ಅನದರ್ ಇಸ್ ಎ ಮಹರ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀನಿ ಅಂತ. ನಾವು ಮಹರ್ ಕಾನ್ಸ್ಟಿಟ್ಯೂಷನ್ ಯಾಕೆ ಹಿಂಗ್ ಕರಿತೀನಿ ಅಂದ್ರೆ, ಈ ಮಹರ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಇದು ಈ ಭೂಮಿಯ ಮೇಲೆ ಕಟ್ಟ ಕಡೆಯ ಹೆಣ್ಣು ಮಗಳನ್ನು ಇದು ರಾಷ್ಟ್ರಪತಿಯನ್ನಾಗಿ ಮಾಡುತ್ತೆ. ಈ ಸಂವಿಧಾನದಿಂದ ಇಡೀ ಭಾರತ ದೇಶವೇ ಸ್ವರ್ಗವನ್ನಾಗಿ ಮಾಡ್ತದೆ ಅನ್ನೋ ನಂಬಿಕೆ ನನಗಿದೆ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಹೇಳಿ ಖಾಂಡೇಕರ್ ಅವರು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾರೆ. ಈ ಸಂವಿಧಾನವನ್ನ 1949ರಲ್ಲಿ ನವೆಂಬರ್ 26ರಲ್ಲಿ ಅದನ್ನ ಸಬ್ಮಿಷನ್ ಮಾಡೋ ಸಂದರ್ಭದಲ್ಲಿ ಪತ್ರಕರ್ತರು ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ಅಮೆರಿಕದ ಸಂವಿಧಾನಕ್ಕೆ ಅವತ್ತಿನ ಅಧ್ಯಕ್ಷ ಸಂವಿಧಾನದ ಪ್ರಸ್ತಾವನೆಗೆ ಸೈನ್ ಮಾಡಬೇಕಾದ್ರೆ ಚಿನ್ನದ ಪೆನ್ ತರಿಸಿದ್ದ ಕ್ಲಿಂಟನ್. ಈಗ ನೀವು ಸಂವಿಧಾನವನ್ನ ಸಬ್ಮಿಷನ್ ಮಾಡ್ತಾ ಇದ್ದೀರಿ, ನೀವೇನಾದ್ರು ಚಿನ್ನದ ಪೆನ್ನನ್ನು ತರಿಸಿದ್ದೀರಾ ಅಂತ ಕೇಳ್ತಾನೆ ಪೇಪರ್ ನೋಟ್. ಅಂಬೇಡ್ಕರ್ ನಗ್ತಾ ಹೇಳ್ತಾರೆ, ನೋ 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 ನೋ, ನನಗೆ ಚಿನ್ನದ ಪೆನ್ನಿನ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಚಿನ್ನಕ್ಕಿಂತಲೂ ಬೆಲೆ ಬಾಳ್ತಕ್ಕಂಥ ಆರ್ಟಿಕಲ್ಗಳನ್ನ ನನ್ನ ಸಂವಿಧಾನದಲ್ಲಿ ಇಟ್ಟಿದ್ದೀನಿ. ಅದನ್ನು ಉಳಿಸ್ಕೊಂಡ್ರೆ ಸಾಕು. ಚಿನ್ನಕ್ಕಿಂತಲೂ ಬೆಲೆ ಬಾಳ್ತಕ್ಕಂಥ ಅಮೂಲ್ಯ ಆರ್ಟಿಕಲ್ ನನ್ನ ಸಂವಿಧಾನದಲ್ಲಿ ಇದೆ ಅಂತಾರೆ ಬಾಬಾ ಸಾಹೇಬ್. ಈ ಸಂಸ್ಥೆ ನಗರದಲ್ಲಿ ಯೋಚನೆ ಮಾಡಿ, ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನು ಬರೆಯುವ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬಹಳ ಜನ ಓದ್ಕೊಂಡಿದ್ದೀರಿ. ಸಂವಿಧಾನವನ್ನು ಬರೆಯುವ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟಗಳಿಗೆ ಈಡಾಗ್ತಾರೆ ಬಾಬಾ ಸಾಹೇಬರು. ತುಂಬಾ ತೊಂದರೆ ಆಗ್ತದೆ, ಬಹಳಷ್ಟು ಸಮಸ್ಯೆಗಳು ಅಂತ ಖಾಲಿ ಚೆಕ್ ಕೊಟ್ಬಿಡ್ತಾರೆ. ಯಾರಿಗೆ? ಬಾಬಾ ಸಾಹೇಬರಿಗೆ. ನೀವೇನ್ ಮಾಡ್ಬೇಕು ಅಂತಿದ್ದೀರೋ, ನೀವೇನ್ ಕಟ್ಟಬೇಕು ಅಂತಿದ್ದೀರೋ, ನಿಮ್ಗೆ ಎಷ್ಟು ಬೇಕು ಬರ್ಕೊಳ್ಳಿ ಅಂತ ಒಂದ್ ಚೆಕ್ ಬುಕ್ ಕೊಟ್ಬಿಡ್ತಾರೆ. ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತೇನ್ರಿ ಬಿರ್ಲಾಗೆ, ಮಿಸ್ಟರ್ ಬಿರ್ಲಾ, ನನ್ನ ಜನ ಇನ್ನೂ ಬದುಕಿದ್ದಾರೆ, ನನ್ನ ಜನ ಇನ್ನೂ ಜೀವಂತ ಇದ್ದಾರೆ. ನನ್ನ ಜನ ಒಬ್ಬೊಬ್ರು 1 ರೂಪಾಯಿ ಕೊಟ್ರೆ ನಾನು ಇಡೀ ಭವ್ಯ ಭಾರತ ದೇಶವನ್ನ ಪ್ರಬುದ್ಧ ಭಾರತವನ್ನಾಗಿ ಮಾಡ್ತೇನೆ. ನಿನ್ನ ಚೆಕ್ನ ಅವಶ್ಯಕತೆ ನನಗಿಲ್ಲ ಅಂತ ತೂರಿ ಅಷ್ಟು ಬಿಡ್ತಾರ್ರಿ. ನಮಗೂ ನಿಮ್ಗೂ ಕೊಟ್ಟಿದ್ರೆ ಎಷ್ಟು ಬರ್ಕತ್ತಿದ್ವಿ, ಎಷ್ಟು ಬರ್ಕತ್ತಿದ್ವಿ. ಒಂದ್ ಹಾಕ್ಬಿಟ್ಟು ಪಕ್ಕದಲ್ಲಿ ಸೊನ್ನೆಗಳು. ಅದಕ್ಕೆ ಬಾಬಾ ಸಾಹೇಬರು ಹಣ ಗಳಿಸೋದಲ್ಲ, ನನ್ನ ಜನರಿಗೆ ಸ್ವಾಭಿಮಾನ ಮತ್ತು ಘನತೆ ಬದುಕನ್ನ ಕೊಡಬೇಕು. ಅದಕ್ಕೆ ಬಂಧುಗಳೇ, ಈ ಒಂದು ಬುದ್ಧ ನಮ್ಮ ಸಂಘಕ್ಕೆ ನಾವು ಶರಣರಾದ್ರೆ ನಮ್ಮ ಮಕ್ಕಳು ಶೀಲವಂತರಾಗ್ತಾರೆ, ಮಾನವಂತರಾಗ್ತಾರೆ, ದಾನವಂತರಾಗ್ತಾರೆ. ದಾನ ಕೊಟ್ಟಿಲ್ಲ ಅಂದ್ರೆ ದಮ್ಮ ಉಳಿಯಲ್ಲ. ನಾವು ದಾನ ಮಾಡೋದೇ ಕಲ್ತಿಲ್ಲ ಅಂದ್ರೆ ದಮ್ಮ ಹೆಂಗ್ ಬೆಳೆಸಕ್ ಸಾಧ್ಯ? ದಾನ ಕೊಡ್ಬೇಕು, ದಾನ ಕೊಡಲ್ಲ. ಗಂಟೆಜಿಗಳು ಕರೆಸು, ನಾಮಕರಣ ಮಾಡಿಸು, ಕಳಿಸು. ಗಂಟೆಜಿ ಬಿಕ್ಕುಗಳು ಕರೆಸು, ಮದುವೆ ಮಾಡಿಸು, ನಡೆಯಲ್ಲ. ಸಾಮ್ರಾಟ್ ಅಶೋಕ್ ಹೇಳ್ತಾರೆ, ಬಿಕ್ಕು ಕಂಡಾಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಾರ್ದು ನಾವು. ಬಿಕ್ಕುಗಳನ್ನ ನೋಡಿದ ತಕ್ಷಣ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಾರ್ದು ನಾವು. ಕಾರ್ ಇದ್ರೆ ಕಾರ್ ನಿಲ್ಲಿಸಿ ಬಿಕ್ಕುಗೆ ಶರಣರಾಗಿ ಹೋಗ್ಬೇಕು ಅಂತ ಸಾಮ್ರಾಟ್ ಅಶೋಕ ಆ ಕಾಲಕ್ಕೆ ಆರ್ಡರ್ ಮಾಡ್ತಾರೆ. ಎಷ್ಟು ಅದ್ಭುತ! 84,000 ಸ್ತೂಪಗಳನ್ನ ಕಟ್ಟಿದಂತ
ಇತಿಹಾಸ ಈ ದೇಶದಲ್ಲಿ ಇರ್ಬೇಕಾದ್ರೆ ನಾವು ಒಂದಾರು ಉಳಿಸ್ಕೋಬೇಕಲ್ಲ. ಏನಪ್ಪ, ಅಣದೂರು ಆಗಲಿ, ಶಂಶಿನಗರ ಆಗಲಿ, ಮನ್ನಾಯಕಳ್ಳಿ ಆಗಲಿ, ಹಳ್ಳಿಕೇಡಾಗ್ಲಿ, ಯಾವ್ದಾರು ಉಳಿಸ್ಬೇಕಲ್ಲ ನಾವು. ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಹೇಳೋದು, ನೆನಪುಗಳಿಲ್ಲದ ಸಮಾಜ ಕನಸುಗಳನ್ನ ಹೇಗೆ ಕಟ್ಟುತ್ತೆ? ನಾವ್ಯಾರು ಅಂತಕ್ಕಂಥ ನೆನಪೇ ನಮ್ಗೆ ಇಲ್ಲ ಅಂದ್ಮೇಲೆ ಕನಸು ಹೆಂಗ್ ಬಿಡ್ತದ್ರಿ? ಅದಕ್ಕೆ ಜೀವಂತವಾಗಿ ಅಂಬೇಡ್ಕರ್ ಸಾಕ್ಷಿ ಆಗ್ಬೇಕು ಅಂದ್ರೆ, ಅಂಬೇಡ್ಕರ್ ಎಷ್ಟು % ಬೀದರ್ನಲ್ಲಿ ಜೀವಂತ ಇದ್ದಾರೆ ಅಂತ ನಾವೇನಾದ್ರು ಲೆಕ್ಕಾಚಾರ ಹಾಕೋದಾದ್ರೆ, ನಮ್ಮ ದಾಕುಳತಿಯವರು, ನಮ್ಮ ಅನಿಲ್ ಬೆಲ್ದಾಳೆ, ನಮ್ಮ ಪಾಸ್ವಾನ್ ಎಲ್ಲರೂ ಏನಿದಿರಲ್ಲ, ಬಾಬಾ ಸಾಹೇಬ್ರಲ್ಲಿ ಎಷ್ಟು % ಜೀವಂತ ಇಟ್ಟಿದ್ದೀವಿ ನಾವು ಅಂತ ನಾವೇನಾದ್ರು ಲೆಕ್ಕಾಚಾರ ಹಾಕೋಬೇಕಾದ್ರೆ, ಪ್ರತಿಯೊಂದು ಹೋಬಳಿ ತಾಲೂಕಿನಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂಬೇಡ್ಕರ್ ಅವರ ಸ್ಟಡಿ ಸರ್ಕಲ್ ನ ಶೀಘ್ರದಲ್ಲೇ ಮಾಡಬೇಕು. ಅಂಬೇಡ್ಕರ್ ಸ್ಟಡಿ ಸರ್ಕಲ್ ಮಾಡಿ ಮಕ್ಕಳನ್ನ ನೀವು ಅಲ್ಲಿ ಸೇರಿಸ್ತಿಲ್ಲ ಅಂದ್ರೆ, ಮಕ್ಕಳು ಎಲ್ಲೋಯ್ತಾ ಇದಾರೆ? ಈಗ ಅವರು ಎಲ್ಗೋಯ್ತಾ ಇದಾರೆ? ನೀವು ನೋಡ್ಬೇಕು ಪರಿಸ್ಥಿತಿನ, ಮಕ್ಕಳ ಪರಿಸ್ಥಿತಿನ. ಅದ್ಯಾವ್ದೋ ಕಾನ್ವೆಂಟ್ಗೆ ಸೇರಿಸಿರ್ತೀರಿ. ಅವರು ನಮ್ಮ ಇಸ್ವಿನಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಬಾಬಾ ಸಾಹೇಬ್ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅವರು ಒಂದು ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ. ಉಳ್ಕೊಂಡಿದ್ದಾಗ ನಮ್ಮ ಬೀದರ್ನಲ್ಲಿ ಲೀಡರ್ಗಳಿದಾರಲ್ಲ, ಆ ತರ ಒಂದು 500 ಜನ ಲೀಡರ್ ಬಾಬಾ ಸಾಹೇಬ್ ಹತ್ರ ಹೋಗಿ ಮಾತಾಡ್ತಿರ್ತಾರೆ. ಅಲ್ಲಿಗೆ ಇಬ್ರು ಆಗ್ತಾನೆ MA ಮುಗಿಸಿರ್ತಕ್ಕಂಥವ್ರು, ಇಬ್ರು ಹುಡುಗರು ನಮ್ಮನ್ ಬಿಡ್ತಾರೆ ಅಂತ ಕಾಯ್ತಿರ್ತಾರೆ ಗೇಟಲ್ಲಿ. ಪಾಪ ಆಗ್ತಾನೆ MA ಮುಗಿಸಿರೋರು ಇವ್ರನ್ನ ಬಿಡಲ್ಲ ಅಂತ ಗೊತ್ತಾಗಿ ಏನ್ ಮಾಡ್ತಾನೆ, ಇಬ್ರು, ಒಬ್ಬ ಶ್ರೀನಿವಾಸನು, ಇನ್ನೊಬ್ಬ ಪ್ರಭಾಕರ್ ಅಂತ ಚೀಟಿ ಬರೀತಾರೆ. ಶ್ರೀನಿವಾಸ್ MA ಎಕನಾಮಿಕ್ಸ್, ಪ್ರಭಾಕರನ್ MA ಪೊಲಿಟಿಕಲ್ ಸೈನ್ಸ್ ಅಂತ ಚೀಟಿ ಬಂದು ಕಳಿಸ್ತಾರೆ ಬಾಬಾ ಸಾಹೇಬ್. ಆ ಚೀಟಿ ನೋಡಿದ ತಕ್ಷಣನೇ ಬಾಬಾ ಸಾಹೇಬ್ರು 500 ಜನ ಲೀಡರ್ನು ಬಿಟ್ಟು ಈಚೆ ಬಂದ್ಬಿಡ್ತಾರೆ. ಎದ್ದು ಈಚೆ ಬಂದು, ಎಸ್ ಸೆಂಡ್ ಹಿಮ್ ಇಮಿಡಿಯೇಟ್ಲಿ ಅಂತ ಕರೀರಿ ಅವ್ರನ್ನ ಒಳಕ್ಕೆ ಕರೆದಾಗ ಇವರಿಬ್ರಿಗೂ ಬಹಳ ಖುಷಿ ಆಗ್ಬಿಡ್ತದೆ. ಶ್ರೀನಿವಾಸನಿಗೂ ಪ್ರಭಾಕರನಿಗೂ ಸಾಹೇಬ್ರು ಕರೆದ್ರು ಅಂತ ಏಕ್ಸ ಅಡ್ಬಿಳಕ್ ಹೋಯ್ತಾರೆ. ಎತ್ತಿ ರಫ್ ನೋಡಿತಾರೆ ಬಾಬಾ ಸಾಹೇಬ್. ಇಡಿಯಟ್ ಸಿಟಿಂಗ್ ಹಿಯರ್, ಕುತ್ಕೊಳ್ಳಿ ಇಲ್ಲಿ ಅಂತ ಕೂರಿಸ್ತಾರೆ. ನಮಸ್ಕಾರ ಮಾಡಿಸ್ಕೊಳ್ಳಲ್ಲ. ಏನ್ ಬಂದ್ರಿ ಅಂತ ಕೇಳ್ತಾರೆ. ಆಗ ಅವ್ರಿಬ್ರು ಹೇಳ್ತಾರೆ, ಸಾಹೇಬ್ರೆ ನಾವು ಇಬ್ರು ನೀವ್ ಏನ್ ಹೇಳ್ತಿರೋ ಅದನ್ನ ಮಾಡಕ್ ಬಂದಿದ್ದೀವಿ ಅಂತಾರ ಅವ್ರು. ಪಾಸ್ವರ್ಡ್ ನೀವೇನ್ ಹೇಳ್ತಿರೋ ಅದನ್ನ ನಾವು ಮಾಡ್ತೀವಿ. ಇಬ್ರೆ ಎಸ್ ಯು ವಿಲ್ ಡೂ ಇಟ್ ಅಂತಾರೆ. ಎಸ್ ಸರ್ ಐ ವಿಲ್ ಡೂ ಇಟ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಾಬಾ ಸಾಹೇಬ್. ನಾವು ಈಗ ತಾನೇ MA ಪೊಲಿಟಿಕಲ್ ಸೈನ್ಸ್ ಮುಗಿಸಿ ನಾವು ಕಾಲೇಜಲ್ಲಿ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ 8 ರೂಪಾಯಿ ಸಂಬಳ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಬಾಬಾ ಸಾಹೇಬ್ರು ಖುಷಿ ಆಗ್ಬಿಟ್ಟು, ನೀವು ಇವತ್ತೇ ಟುಡೇ ಇಟ್ಸೆಲ್ಫ್ ನೀವು ಇವತ್ತೇ ಹೋಗಿ ಬೂಟು, ಶೂಟು, ಕೋಟು ನೀವು ಪರ್ಚೇಸ್ ಮಾಡಿ ಹಾಕೋಬೇಕು. ಹಾಕೊಂಡು ಪರ್ಯ ಕಾಲೋನಿ, ಪರ್ಯ ಅಂದ್ರೆ ವಲಯ ಅಂತ ಅಲ್ಲಿ ತಮಿಳುನಾಡಲ್ಲಿ ಪರ್ಯ ಕಾಲೋನಿಗಳು ಇದೆಯಲ್ಲ, ಅಲ್ಲಿ ಬೆಳಿಗ್ಗೆ ಒಂದ್ಸಾರಿ ಸಂಜೆ ಒಂದ್ಸಾರಿ ನೀವು ಕೈ ಹಿಡ್ಕೊಂಡು ವಾಕಿಂಗ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ ಬಾಬಾ ಸಾಹೇಬ್. ಇವರಿಬ್ರು ಏನಪ್ಪ ಸಾಹೇಬ್ರು ನಮ್ಗೆ ಏನು ಹೇಳ್ತಾರೆ ಅಂದ್ರೆ, ಬೂಟು ಶೂಟು ಕೋಟ್ ಹಾಕೊಂಡು ವಾಕಿಂಗ್ ಮಾಡು ಅಂದ್ರಲ್ಲ, ಏನ್ ಮಾಡ್ತೀವಿ, ನೀವು ಏನ್ ಹೇಳ್ತೀರ ಅದನ್ನ ಮಾಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಾವ. ಎಷ್ಟು ವರ್ಷ? 30 ವರ್ಷದಿಂದ ಬರ್ತೇವೆ. ನೀವು ಮೊದ್ಲು ಯಾರಿಗೋ ಒಬ್ಬರಿಗೆ IAS ಮಾಡಿದ್ರಲ್ಲ, ಅವ್ರು ಹುಮ್ನಾಬಾದ್ ಯಾರವರು, ಅವ್ರಿಗೆ ಸನ್ಮಾನ ಮಾಡಿದ್ರು ಯಾವ್ದೋ ಚೌಲ್ಟ್ರಿನಲ್ಲಿ, ಅನುರಾಗ್ ಅಂತ, KSRTC ಡ್ರೈವರ್ ಮಗ, KSRTC ಡ್ರೈವರ್ ಮಗ IAS. ಇದೇ ಬೀದರ್ನಲ್ಲಿ ಸನ್ಮಾನ ಮಾಡಿದೆ ನಾನು. ಆ ತರ ವರ್ಷಕ್ಕೆ ಒಬ್ಬೊಬ್ರು, ಇಬ್ಬಿಬ್ರು, 3 ಜನ ತಯಾರಾಗ್ಬಿಟ್ರೆ ಬಾಬಾ ಸಾಹೇಬರು 100ಕ್ಕೆ 100 ಬೀದರ್ನ ಜೀವಂತ ಇರ್ತಾರೆ, ಇಲ್ಲೇ ಜೀವಂತ ಇರ್ತಾರೆ. ಆ ಜೀವಂತ ಇರ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಸಂಘಟನೆಗಳು, ಸೋದರರು ನಿಮ್ ಜೊತೆ ನಾವು ಇರ್ತೇವೆ. ನಮಗೀಗ ಏನಾಗಿದೆ, 50 ವರ್ಷ, ನಮಗೊಂದು ನೋವಿದೆ, ದುಃಖ ಇದೆ. ಅಂಬೇಡ್ಕರ್ ಕನಸು ಅದನ್ನ ನನಸು ಮಾಡದೆ ಸತ್ತೋಗ್ಬಿಟ್ರೆ ಬಹಳ ಕಷ್ಟ.
ಏನಾದ್ರೂ ಮಾಡಿ ನನ್ನ ಸಮುದಾಯವನ್ನ ಈ ರಾಜ್ಯದಲ್ಲಿ ಆಳುವ ವರ್ಗವನ್ನಾಗಿ ತಯಾರು ಮಾಡಬೇಕು ಅಂತ ಪಣ ತೊಟ್ಟು ನಿಂತ್ಬಿಟ್ಟಿದ್ದೀವಿ ನಾವು. ನಮ್ಮ ಸಮುದಾಯ ಅಟ್ಲೀಸ್ಟ್ ಆಳುವ ಸಮುದಾಯ ಆಗ್ಬೇಕು. ಅದಕ್ಕೋಸ್ಕರನೇ ಅಂಬೇಡ್ಕರ್ ಬದುಕಿದ್ದು. ರಮ ಲಂಡನ್ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮ. ರಮ ಲಂಡನ್ಗೆ ಬಂದಿರೋದು ನನ್ನ ಜನ ನಾಯಿ ನರಿ ಹಂದಿಗಳ ತರ ಇದ್ದಾರೆ ರಮ. ರಮ ನನ್ನ ಜನ ಗುಡಿಸಲಲ್ಲಿ ಬೆಂದು ಬೂದಿ ಆಗ್ಬಿಟ್ಟಿದ್ದಾರೆ ರಮ. ರಮ ನನ್ನ ಜನರ ವಿಮೋಚನೆಗೋಸ್ಕರ ರಮ ನಾನು 18 ಗಂಟೆಗಳ ಕಾಲ ಓದ್ತಾ ಇದ್ದೀನಿ ರಮ. ರಮ ಇವತ್ತು ನನ್ನ ಕಿಸೆಯಲ್ಲಿ ದುಡ್ಡಿಲ್ಲ ರಮ. ಇವತ್ತು ನನಗೆ 2 ಪೀಸ್ ಬ್ರೆಡ್ ಇದೇ ನನ್ನ ಆಹಾರ ರಮ. ಆ ಪತ್ರಗಳು ಓದಬೇಕು. ಬಾಬಾ ಸಾಹೇಬರು ಬರೆದಿರೋ ಪತ್ರಗಳು ರಮಾಗೆ. ರಮ ನಾನು ಬದುಕಿರೋದು ನನ್ನ ಜನರ ವಿಮೋಚನೆಗೋಸ್ಕರ ರಮ. ಬೆಂಕಿಯಲ್ಲಿ ನನ್ನನ್ನ ನಾನು ದಹಿಸ್ಕೊಳ್ತಾ ಇದ್ದೀನಿ ರಮ. ಇದೆಲ್ಲವನ್ನು ಯಾಕೆ ಹೇಳ್ಕೊಂಡಿದ್ದಾರೆ ರಮನ ಹತ್ರ? ಎಷ್ಟು ಕಷ್ಟಪಟ್ಟಿರ್ಬೇಕು ಅವರು. ಅದಕ್ಕೆ ಬೀದರ್ನ ನನ್ನೆಲ್ಲ ಸಹೋದರರು ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡ್ಲಿಕ್ಕೆ ಅವರ ಜೀವಂತವಾಗಿಡ್ಲಿಕ್ಕೆ ಪ್ರಯತ್ನ ಪಡಿದ್ರು. ನಮ್ಮ ಸಾಹೇಬ್ರೆಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ಕೆಲವರು ಅವ್ರ ಅಧಿಕಾರದಲ್ಲಿ ಇದ್ದಾಗ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಕೆಲವರು ತುಂಬಾ ಕೆಲಸ ಮಾಡಿದ್ದಾರೆ. ಇನ್ನು ಕೆಲವರು ನಮ್ಮ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅಧಿಕಾರಿಗಳೇ. ಅವರು ಈಗಾಗಲೇ 6 ಜನ IRS ಆಫೀಸರ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ಖರ್ಚು ವೆಚ್ಚ ಅವ್ರದೇ, ಎಲ್ಲ ಅವರೇ ಮಾಡ್ತಾರೆ. ಡಿಗ್ರಿ ಓದೋರಿಗೆ ಎಲ್ಲರೂ ಲಿಸ್ಟ್ ಮಾಡ್ಕೊಂಡಿವಿ. ಮಾದೇವಪ್ಪನವರು ಎಲ್ರಿಗೂ ಡ್ರೆಸ್ಸು ಸ್ಟಿಚಿಂಗ್ ಆಯ್ತಾವ. ನಮ್ಮ ಇವ್ರನ್ನ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ಸೋದು ಅಷ್ಟೇ ಕೆಲಸ. ಪೆರೇಡ್ ಮಾರ್ಚ್ ಅವ್ರಿಗೆ ಹೇಳ್ಕೊಟ್ರೆ ಆಯ್ತು, ಎಲ್ಲ ಇನ್ಸ್ಟ್ರೂಮೆಂಟ್ ರೆಡಿ ಅವು. ಯಾಕೆಂದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಂಡ್ ಬಾರ್ಸೋದು ಯಾರು ಅಂದ್ರೆ ನಮ್ಮ ಮೈಸೂರಿನವರೇ. ಇಂಗ್ಲಿಷ್ ಮ್ಯೂಸಿಕ್ ಇಂದ ಹಿಡಿದು ಬ್ಯಾಂಡ್ ಇಂದ ಹಿಡಿದು ಮಾರ್ಚ್ ಎಲ್ಲ ಮಾಡೋದೇ ಅವರು ದಸರಾದಲ್ಲಿ. ಎಲ್ಲಾ ಮಾರ್ಚು ನಮ್ದೇ. ಹಾಗಾಗಿ ಸಮತಾ ಸೈನಿಕ ದಳ ಪ್ರತಿಯೊಂದು ಜಿಲ್ಲೆಯಲ್ಲಿ 7,000 ಸಾವಿರ ರೆಡಿ ಮಾಡಿಬಿಟ್ರೆ ನಾವು ಮಾತಾಡಂಗೇ ಇಲ್ಲ. ಅವ್ರು ಯಾರನ್ನೋ ನಾವು ಏನೋ ದೊಡ್ಡ ಹಿಡ್ಕೊಂಡ್ಬರ್ತಾರೆ ಅಂತ ಕೇಳಂಗೂ ಇಲ್ಲ. ನಮ್ಮದನ್ನ ನಾವು ಮಾಡ್ಕೋದ್ರೆ ಸಾಕು, ಅವ್ರವರೇ ದೂರ ಆಗ್ಬಿಡ್ತಾರೆ. 100 ಕಿಲೋಮೀಟರ್ ದೂರ ಬಿಟ್ಟಿರ್ತಾರೆ. ಯಾಕಂದ್ರೆ ಅಂಬೇಡ್ಕರ್ ಮಾಡಿದ್ದು 1924. ಎಷ್ಟು ವರ್ಷ ಆಯ್ತಪ್ಪ? ಸಮತಾ ಸೈನಿಕ ದಳ 1924, ಬಯಸ್ಕೂಟ ಹಿತಕಾರಣಿ ಸಭಾ 1924. 100 ವರ್ಷ. ಇಡೀ ಭವ್ಯ ಭಾರತವನ್ನೇ ನಾವು ಆಳ್ತಕ್ಕಂಥ ಕೆಲಸ ನಾವು ಮಾಡ್ಬೋದಾಯ್ತು. ಖಂಡಿತ ಮುಂದೆ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಸಂದರ್ಭ ಕೇಳಿ ಎಲ್ಲ ಈ ನಗರದಲ್ಲಿ ಏನಿವತ್ತು ಬುದ್ಧ ವಿಹಾರವನ್ನ ಮಾಡಬೇಕು ಅಂತಿದ್ದೇವೆ. ದಯಮಾಡಿ ಮುಂದಿನ ದಿನಮಾನದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ದೊಡ್ಡ ಒಂದು ಕಡೆ ಹಣದೂರಾಗ್ಲಿ, ಮನಾಯಕಳ್ಳಿ ಆಗ್ಲಿ, ಎಲ್ಲಿಕೆಡೆ ಆಗ್ಲಿ, ಇದಾಗ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ, ದೊಡ್ಡ ಲೈಬ್ರರಿ, ಡಿಜಿಟಲ್ ಲೈಬ್ರರಿ, 40 ಜನ 120 ಸ್ಟೂಡೆಂಟ್ಸ್ಗಳನ್ನ ಇಲ್ಲಿ ಬ್ಯಾಚ್ ವೈಸ್ ಮಾಡಿ ಟೀಚಿಂಗ್ ಫ್ಯಾಕಲ್ಟೀಸ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅಂಬೇಡ್ಕರ್ ಜೀವಂತ ಇರ್ತಾರೆ. ಏನಂತಾರೆ ಮೇಡಮ್ ಅವರೇ? ಏನಂತೀರ? ಅಕ್ಷರಸ್ಥರ ನೀವೆಲ್ಲ ಪೆನ್ ಹಿಡ್ಕೊಂಡಿರೋರು, ನೀವೊಬ್ಬರೇ ಪೆನ್ ಹಿಡ್ಕೊಂಡ್ಬಿಟ್ರೆ ಎಲ್ರಿಗೂ ಪೆನ್ ಹಿಡಿಸ್ಬೇಕಲ್ಲ. ಹಾಗಾಗಿ ನೀವು ಡೆಡಿಕೇಟ್ ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಮರಿಬೇಡಿ, ಪ್ರೆಸ್ ಡ್ರೆಸ್ ಅಡ್ರೆಸ್. ಜೈ ಹಿಂದ್.